ನಮಸ್ಕಾರ ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಲವು ಆಚರಣೆಗಳು ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಅದರಲ್ಲಿ ಸ್ತ್ರೀಯರು ತಮ್ಮ ಮನೆ ಸಮೃದ್ಧಿ, ಸಂತಾನ, ಆಯುಷ್ಯ, ಐಶ್ವರ್ಯ ಹೀಗೆ ಹಲವು ಇಷ್ಟಾರ್ಥ ಸಿದ್ಧಿಗೆ ಹಲವು ವ್ರತಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ವಟ ಸಾವಿತ್ರಿ ವ್ರತ, ಮಂಗಳಿ ಗೌರಿ ವ್ರತ, ಸ್ವರ್ಣಗೌರಿ ವ್ರತ ಹೀಗೆ ಹಲವು ವ್ರತಗಳಲ್ಲಿ ಭೀಮನ ಅಮಾವಾಸ್ಯೆಯ ವ್ರತವು ಒಂದು. ಸ್ತ್ರೀಯರಿಗೆ ಕುಂಕುಮ ಮಾಂಗಲ್ಯ ಎಲ್ಲ ಸರ್ವ ಸುಖಕ್ಕಿಂತಲೂ ಹೆಚ್ಚು. ಹಾಗಾಗಿ ಪತಿಯ ಎಲ್ಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸುತ್ತಾರೆ. ಹಾಗೆ ವ್ರತದ ಆಚರಣೆಯಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸ್ವಲ್ಪ ಭಿನ್ನತೆ ಕಂಡುಬರುತ್ತದೆ. ಹಾಗೆಯೇ ಆಚರಣೆಯಲ್ಲಿಯೂ ವೈವಿಧ್ಯತೆಯನ್ನು ಕಾಣುತ್ತೇವೆ. ಉತ್ತರ ಕರ್ನಾಟಕದಲ್ಲಿ ದೇವಶಿ ಅಮಾವಾಸ್ಯೆ ಎಂದು ಕರೆದರೆ, ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡದ ಕಡೆಗೆ ಕೊಡೆ ಅಮಾವಾಸ್ಯೆ ಎಂದು, ಮೈಸೂರು ಬೆಂಗಳೂರು ಕಡೆ ಭೀಮನ ಅಮಾವಾಸ್ಯೆ ಹಾಗೂ ಪತಿ ಸಂಜೀವಿನಿ ವ್ರತ ಹೀಗೆ ಅನೇಕ ಹೆಸರುಗಳಿಂದ ಈ ವ್ರತವನ್ನು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತರಷ್ಟೇ ಅಲ್ಲದೆ ಅವಿವಾಹಿತ ಕನ್ಯೆಯರು ಆಚರಿಸುತ್ತಾರೆ. ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರೆ, ಅವಿವಾಹಿತ ಕನ್ಯೆಯರು ಒಳ್ಳೆಯ ಗುಣಗಳಿರುವ ಪತಿ ದೊರೆಯಲಿ, ಹಾಗೆ ದಾಂಪತ್ಯ ಜೀವನವು ಗೌರಿ ಶಂಕರರಂತೆ ಇರಲಿ ಎಂದು ವ್ರತವನ್ನು ಆಚರಿಸುತ್ತಾರೆ. ಇನ್ನು ಈ ವ್ರತಕ್ಕೆ ಸಂಬಂಧಿಸಿದಂತೆ ಅದ್ಭುತವಾದ ಪೌರಾಣಿಕ ಕಥೆಯೊಂದಿದೆ. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿದ್ದನು. ಆತ ತುಂಬ ದೈವಿ ಭಕ್ತ, ಧರ್ಮನಿಷ್ಠ. ರಾಜ್ಯದ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾನೆ. ಹಾಗೆ ಶತ್ರುಗಳಿಗೆ ಸಿಂಹಸ್ವಪ್ನನಾಗಿರುತ್ತಾನೆ. ಇಂಥ ಶ್ರೇಷ್ಠ ರಾಜನಿಗೆ ಒಬ್ಬ ಅತಿ ಸುಂದರವಾದ ವಿಜಯಶೇಖರ ಅನ್ನೋ ಮಗನಿದ್ದನು. ಆತನ ಬಗ್ಗೆ ತಂದೆ ತಾಯಿಗಳು ತುಂಬ ಕನಸುಗಳನ್ನು ಕಂಡಿದ್ದರು. ಆದರೆ ದುರ್ದೈವವಶಾತ್ ವಿಜಯಶೇಖರನು ಅಕಾಲಿಕ ಮರಣವನ್ನು ಹೊಂದಿದನು. ಇದರಿಂದ ತುಂಬ ದುಃಖಿತರಾದ ವಿಜಯಶೇಖರನ ತಂದೆ ತಾಯಿಗಳು ತಾರುಣ್ಯಕ್ಕೆ ಕಾಲಿಟ್ಟ ಮಗನ ವಿವಾಹವನ್ನು ಸಹ ನೋಡಲಿಲ್ಲ ಎಂದು ಪರಿತಪಿಸುತ್ತಾರೆ. ಮಗನ ಮದುವೆ ನೋಡಲೇಬೇಕು ಎಂಬ ಆಸೆಯಿಂದ ಮಗನ ಮೃತದೇಹಕ್ಕೆ ವಿವಾಹ ಮಾಡೋಣ ಅಂತ ಯೋಚನೆ ಮಾಡುತ್ತಾರೆ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೂ ಆಗರ್ಭ ಶ್ರೀಮಂತನಾಗಿದ್ದ ರಾಜನು, ಯಾರು ನನ್ನ ಮಗನ ಮೃತದೇಹದೊಂದಿಗೆ ಮದುವೆ ಆಗುತ್ತಾರೋ ಅವರಿಗೆ 1,00,000 ಚಿನ್ನದ ನಾಣ್ಯಗಳನ್ನು ಕೊಡುವುದಾಗಿ ಊರೆಲ್ಲ ಡಂಗೂರ ಹೊಡೆಸುತ್ತಾನೆ. ಆದರೆ ಯಾರೊಬ್ಬರೂ ಮುಂದೆ ಬರೋದಿಲ್ಲ. ಆಗ ಅದೇ ಹಳ್ಳಿಯಲ್ಲಿದ್ದ ಮಾಧವ ಮತ್ತು ಸುಶೀಲೆ ಎಂಬ ದಂಪತಿಗಳಿಗೆ 5 ಜನ ಹೆಣ್ಣು ಮಕ್ಕಳು ಮತ್ತು 9 ಜನ ಗಂಡು ಮಕ್ಕಳು. ಜೊತೆಗೆ ಕಿತ್ತು ತಿನ್ನುವ ಕಡುಬಡತನದಲ್ಲಿ ಕಾಲ ಕಳೆಯುತ್ತಿದ್ದ ಮಾಧವನಿಗೆ ರಾಜ ಡಂಗೂರ ಹೊಡೆಸಿದ ಸುದ್ದಿ ಕೇಳಿ ಮನೆಗೆ ಬಂದು ತನ್ನ ಹೆಂಡತಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ಹಾಗೆ ಈ ದರಿದ್ರ ಬಡತನದಿಂದ ಮುಕ್ತಿ ಹೊಂದೋಕೆ ನಮ್ಮ ಒಬ್ಬ ಮಗಳನ್ನು ರಾಜನ ಮಗನಿಗೆ ವಿವಾಹ ಮಾಡೋಣವೇ? ಇದರಿಂದ 1,00,000 ವರಹಗಳು ಸಿಗುತ್ತೆ, ನಮ್ಮ ಕಷ್ಟಗಳೇ ತೀರುತ್ತೆ ಅಂತ ಹೆಂಡತಿಯನ್ನು ಕೇಳುತ್ತಾನೆ. ಅದಕ್ಕೆ ಅವನ ಹೆಂಡತಿ ಕೋಪದಿಂದ, ಗಂಡು ಕುರುಪಿಯೇ ಆಗಲಿ ಅಥವಾ ವೃದ್ಧನೇ ಆಗಲಿ, ಆದರೆ ಬದುಕಿರುವವನಿಗೆ ಮಾತ್ರ ನಮ್ಮ ಮಗಳನ್ನು ಕೊಡುವುದು ಎಂದು ಹೇಳುತ್ತಾಳೆ. ಆದರೆ ದಾರಿದ್ರ್ಯದ ಬದುಕಿನಿಂದ ಬೇಸತ್ತಿದ್ದ ಮಾಧವ ಹೆಂಡತಿಯ ಮಾತನ್ನು ಕೇಳದೆ ತನ್ನ ಮಗಳನ್ನು ರಾಜನ ಮಗನ ಮೃತದೇಹದೊಂದಿಗೆ ಮದುವೆ ಮಾಡಲು ಕರೆದುಕೊಂಡು ಹೋಗುತ್ತಾನೆ. ಇದರಿಂದ ಸಂತೋಷಗೊಂಡ ರಾಜ ಸಕಲ ವೈಭವಗಳಿಂದ ಸೊಸೆಯನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬಂದು ಸ್ಮಶಾನದಲ್ಲಿ ಮಗನ ಮೃತದೇಹದೊಂದಿಗೆ ವಿವಾಹ ಮಾಡಿ ಸೊಸೆಯನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಇನ್ನು ಆ ಕಗ್ಗತ್ತಲ ಸ್ಮಶಾನದಲ್ಲಿ ಒಬ್ಬಳೆ. ಅಲ್ಲಿ ಗೂಬೆಗಳ ಭಯಾನಕ ಧ್ವನಿ ಬಿಟ್ಟರೆ ಇನ್ನೊಂದು ಶಬ್ದವಿಲ್ಲ. ತುಂಬ ಭಯಭೀತಳಾದ ಅವಳು ಅಲ್ಲಿಂದ ಹೊರಡಬೇಕು ಎಂದರೆ, ಅಲ್ಲಿಯೇ ಪತಿಯನ್ನು ಬಿಟ್ಟು ಹೋದರೆ ಪತಿವ್ರತ ಧರ್ಮ ಕೆಡುವುದೆಂಬ ಧರ್ಮ ಸಂಕಟ. ಏನು ಮಾಡಬೇಕು ಎಂದು ದಿಕ್ಕೆ ತೋಚದಂತಾಗಿ ಕೊನೆಗೆ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾಳೆ. ಹೇ ಅನಾಥ ರಕ್ಷಕನೇ, ನೀನು ಮಹಾನ್ ಭಕ್ತರಿಗೆಲ್ಲ ಜೀವದಾನ ನೀಡಿರುವೆ. ಮಾರ್ಕಂಡೇಯರನ್ನು ಬದುಕಿಸಿದಂತೆ ನನ್ನ ಗಂಡನನ್ನು ಬದುಕಿಸಿಕೊಡು ಎಂದು ಪರಿಪರಿಯಾಗಿ ದುಃಖದಿಂದ ಪ್ರಾರ್ಥಿಸುತ್ತಾಳೆ. ಅವಳ ಆಕ್ರಂದನದ ಧ್ವನಿ ಕೇಳಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಶಿವಪಾರ್ವತಿಯರು, ಯಾರದು ಈ ಆಕ್ರಂದನ ಎಂದು ಪಾರ್ವತಿಯು ನೋಡುತ್ತಾಳೆ. ಆಗ ತಕ್ಷಣವೇ ಆ ಸ್ಮಶಾನದಲ್ಲಿ ಶಿವಪಾರ್ವತಿಯರು ಅವಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ಕಂಡ ಆ ಹುಡುಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ದುಃಖದಿಂದ ತನ್ನ ಗಂಡನನ್ನು ಹೇಗಾದರೂ ಬದುಕಿಸಿ ಎಂದು ಗೋಗರೆಯುತ್ತಾಳೆ. ಅದಕ್ಕೆ ಪರಶಿವ, ಮಗಳೇ ಚಿಂತಿಸಬೇಡ,
ಸ್ತ್ರೀಯರಿಗೆ ದೀರ್ಘ ಸುಮಂಗಲ ವೃದ್ಧಿಗೆ ಹಾಗೂ ಸಕಲ ಮಂಗಳಕರವಾದ ಸಂತಾನ ಫಲಕ್ಕೆ ಕಾರಣವಾದ ಒಂದು ವ್ರತವಿದೆ. ಅದನ್ನು ನಿನಗೆ ಹೇಳುವೆ, ಭಕ್ತಿಯಿಂದ ಆ ವ್ರತವನ್ನು ಆಚರಿಸು ಎಂದು ಹೇಳುತ್ತಾ ಆಚರಣೆಯ ಬಗ್ಗೆ ವಿವರಿಸುತ್ತಾರೆ. ಅಮಾವಾಸ್ಯೆ ದಿನದಂದು ಈ ವ್ರತವನ್ನು ಆಚರಿಸಬೇಕು. ಮುಂಜಾನೆ ಶುದ್ಧ ಸ್ನಾನ ಮಾಡಿ ಮಡಿ ಬಟ್ಟೆ ತೊಟ್ಟು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಿ ಮಾಡಿ ಸರ್ವತೋಭದ್ರ ಮಂಡಲವನ್ನು ಬರೆದು ಅಕ್ಕಿಯ ರಾಶಿ ಹಾಕಿ ಅದರ ಮೇಲೆ ಮಣ್ಣಿನ 2 ದೀಪಸ್ತಂಭಗಳನ್ನು ಇಟ್ಟು ಗೋಧಿ ಹಿಟ್ಟಿನಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯಿಸಿ ಪಾರ್ವತಿ ಜೊತೆ ನನ್ನನ್ನು ಪೂಜಿಸು. ಹೀಗೆ ಮಾಡಿದರೆ ಸಾಕು, ನೀನು ಸಕಲ ಇಷ್ಟಾರ್ಥವನ್ನು ಹೊಂದುವೆ ಎಂದು ಶಿವನು ಹೇಳುತ್ತಾನೆ. ನಂತರ ಶಿವ ಹೇಳಿದಂತೆಯೇ ಆ ಹುಡುಗಿ ಚಾಚು ತಪ್ಪದಂತೆ ಭಕ್ತಿಯಿಂದ ಆ ವ್ರತವನ್ನು ಆಚರಿಸುತ್ತಾಳೆ. ಕೊನೆಯಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದ ಬೇಳೆ ಭಂಡಾರವನ್ನು ಅರ್ಪಿಸುತ್ತಾಳೆ. ಹಾಗೆ ಅವಳು ನನಗೆ ಅಣ್ಣ ತಮ್ಮಂದಿರಿದ್ದರೆ ಈ ಭಂಡಾರವನ್ನು ಒಡೆದು ಕೊಡುತ್ತಿದ್ದರು ಎಂದು ದುಃಖಿಸಿದಾಗ ಸಾಕ್ಷಾತ್ ಶಿವನೇ ಅವಳಿಗೆ ಬೇಳೆ ಭಂಡಾರವನ್ನು ಒಡೆದು ಕೊಡುತ್ತಾನೆ. ಹೀಗೆ ನಿಷ್ಠೆಯಿಂದ ಪೂಜೆ ಮಾಡಿ ಶಿವಪಾರ್ವತಿಯರ ಕೃಪೆಗೆ ಪಾತ್ರಳಾಗುತ್ತಾಳೆ. ಅವಳ ವ್ರತದಿಂದ ಮೃತನಾದ ತನ್ನ ಪತಿಗೆ ಮರುಜೀವ ಬರುತ್ತೆ. ಅಷ್ಟೇ ಅಲ್ಲ, ಅವಳ ವ್ರತನಿಷ್ಠೆ ಹಾಗೂ ಭಕ್ತಿಗೆ ಮೆಚ್ಚಿದ ಶಿವನು ಅವರಿಗೆ ಅಲ್ಲಿಯೇ ಪಟ್ಟಣ ನಿರ್ಮಾಣ ಮಾಡಿ ಕೊಡುತ್ತಾನೆ. ಹಾಗೆ ಅವರು ಸುಖ ಸಂತೋಷದಿಂದ ಸಕಲ ಐಶ್ವರ್ಯಗಳೊಂದಿಗೆ ಅನೇಕ ವರ್ಷಗಳ ಕಾಲ ಜೀವನ ನಡೆಸುತ್ತಾರೆ. ಇದು ಭವಿಷ್ಯೋತ್ತರ ಪುರಾಣಗಳಲ್ಲಿ ಬಂದ ದೀಪಸ್ತಂಭ ಗೌರಿ ವ್ರತ. ಇದೇ ಮುಂದೆ ಭೀಮನ ಅಮಾವಾಸ್ಯೆಯ ವ್ರತವೆಂದು ಪ್ರಸಿದ್ಧಿ ಪಡೆಯಿತು. ಇನ್ನು ಈ ವ್ರತದ ಆಚರಣೆ ಹೇಗೆಂದರೆ, ಆಷಾಢ ಕೃಷ್ಣ ಅಮಾವಾಸ್ಯೆಯಂದು ಸ್ತ್ರೀಯರು ಶುದ್ಧವಾಗಿ ಎಣ್ಣೆ ಸ್ನಾನ ಮಾಡಿ ಶುದ್ಧವಾದ ಮಡಿ ಬಟ್ಟೆಯನ್ನು ತೊಟ್ಟು ಉಮಾಮಹೇಶ್ವರರ ಫೋಟೋ ಇಟ್ಟು ಆ ಫೋಟೋದ ಮುಂದೆ 2 ದೀಪಸ್ತಂಭಗಳನ್ನು ಇಟ್ಟು ಆ ದೀಪಗಳಿಗೆ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಮೊದಲು ಸರ್ವವಿಘ್ನ ವಿನಾಶಕನಾದ ಮಹಾಗಣಪತಿಯನ್ನು ಪೂಜೆ ಮಾಡಬೇಕು. ದೀಪಸ್ತಂಭದಲ್ಲಿ ಶಿವಪಾರ್ವತಿಯರ ಧ್ಯಾನ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಹಾಗೆ 9 ಎಳೆಯ ದಾರ ಮಾಡಿಕೊಂಡು ಆ ದಾರಕ್ಕೆ ಅರಿಶಿಣ ಕುಂಕುಮದಿಂದ ಪೂಜಿಸಿ ಅದಕ್ಕೆ 9 ಗಂಟುಗಳನ್ನು ಹಾಕಬೇಕು. ನಂತರ ಗೋಧಿ ಹಿಟ್ಟಿನಿಂದ ಮಾಡಿದ ಹೂರಣ ತುಂಬಿದ ಕಡಬು ನೈವೇದ್ಯ ಮಾಡಿ ಮನೆಯ ಹೊಸ್ತಿಲ ಮೇಲೆ ಬೇಳೆಯ ಭಂಡಾರವನ್ನಿಟ್ಟು ಅಣ್ಣ ತಮ್ಮಂದಿರ ಮೊಣಕೈಯಿಂದ ಆ ಭಂಡಾರವನ್ನು ಹೊಡೆಸಬೇಕು. ಹಾಗೆ ಕೆಲವು ಕಡೆ ಅವರ ಕೈಯಿಂದಲೇ ಆಶೀರ್ವಾದ ರೂಪದಲ್ಲಿ ಅದನ್ನು ಸ್ವೀಕರಿಸುವ ಸಂಪ್ರದಾಯವೂ ಇದೆ. ಆಗಲೇ ಪೂಜಿಸಿದ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳಬೇಕು. ನಂತರ ಗೌರಿಗೆ ಉಡಿಯನ್ನು ತುಂಬಿ ಹೂರಣದ ಆರತಿಯನ್ನು ಮಾಡಬೇಕು. ನಂತರ ವಿವಾಹಿತ ಸ್ತ್ರೀಯರು ತಮ್ಮ ಪತಿಯ ಪಾದ ತೊಳೆದು ತಿಲಕವಿಟ್ಟು ನಮಸ್ಕಾರ ಮಾಡಿ ದೀರ್ಘ ಸೌಮಂಗಲ್ಯವನ್ನು ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು. ಹಾಗೆ ಎಲ್ಲ ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಎಲ್ಲರ ಆಶೀರ್ವಾದವನ್ನು ಪಡೆಯಬೇಕು. ಹಾಗೆ ಸಾಯಂಕಾಲ ಮನೆಗೆ ಮುತ್ತೈದೆಯರನ್ನು ಕರೆದು ಕುಂಕುಮ, ಅರಿಶಿಣ, ಬಳೆ, ಕುಪ್ಪಸದ ಕಣ, ಎಲೆ, ಅಡಿಕೆ, ದಕ್ಷಿಣೆ ಜೊತೆಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆಶೀರ್ವಾದ ಪಡೆಯಬೇಕು. ಹೀಗೆ ವ್ರತವನ್ನು ನಿಷ್ಠೆ ಭಕ್ತಿಯಿಂದ ಮಾಡುವುದರಿಂದ ಕೇವಲ ಪತಿಯ ಆಯುಷ್ಯ ವೃದ್ಧಿಯಷ್ಟೇ ಅಲ್ಲದೆ ಇಷ್ಟಾರ್ಥ ಅನುಗ್ರಹ, ಸಂತಾನ ಸಮೃದ್ಧಿ ಉಮಾಮಹೇಶ್ವರರ ಅನುಗ್ರಹದಿಂದ ದೊರೆಯುತ್ತೆ. ಇನ್ನು ಕೊನೆಯದಾಗಿ ಎಲ್ಲ ಮಹಿಳೆಯರು ಈ ವ್ರತವನ್ನು ಆಚರಿಸಿ ಉಮಾಮಹೇಶ್ವರರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.